ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು 5 ತರಹದ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಡಿಫ್ರೆಂಟ್ ಆಗಿ ಹಾಕುವಂತಹ ಕುಚ್ಚುಗಳು, ಹಾಗೆ ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೀರೆ ಕುಚ್ಚು ಹಾಕೋದಕ್ಕೆ ಮೊದಲು ಬೇಕಾಗಿರೋದು ಸಿಲ್ಕ್ ಥ್ರೆಡ್ಡು. ಸೀರೆಯಲ್ಲಿ ಕಲರ್ ಕಾಂಬಿನೇಷನ್ ಯಾವುದಿರುತ್ತೋ, ನೀವು ಒಂದು ವೇಳೆ ಸಿಂಗಲ್ ಕಲರ್ ಇದ್ದರೆ ಸಿಂಗಲ್ ಕಲರ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಪಲ್ಲು ಮತ್ತು ಬಾಡಿ ಕಲರ್ ಚೇಂಜ್ ಇರುತ್ತಲ್ಲ, 2 ಕಲರ್ಗಳನ್ನು ಬಳಸ್ಕೊಂಡು ಕುಚ್ಚನ್ನು ಮಾಡ್ಕೋಬೋದು. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ನಂದಿ ಅಂತ ಬ್ರ್ಯಾಂಡ್ ಹೆಸರು. ವರ್ಧ ಕೂಡ ಯೂಸ್ ಮಾಡ್ತಿದ್ದೀನಿ, ಅದನ್ನು ಕೂಡ ಚೆನ್ನಾಗಿ ಬರುತ್ತೆ. ಈ 2 ಬ್ರ್ಯಾಂಡ್ಗಳನ್ನು ನಾನು ಬಳಸ್ತಾ ಇದ್ದೀನಿ. ಹಾಗೆ ಒಂದು ವೇಳೆ ನೀವು ಈ ಥ್ರೆಡ್ ನೋಡಿ ಈ ಥರ ಯೂಸ್ ಮಾಡ್ಕೊಳ್ಳುವಾಗ ಈ ರ್ಯಾಪರನ್ನು ನೀವು ಬಿಸಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಒಂದು ವೇಳೆ ಕುಚ್ಚನ್ನು ಕಟ್ಕೊಳ್ಳುವಾಗ ಈ ಥ್ರೆಡ್ ಏನಾದರೂ ಖಾಲಿ ಆದರೆ ಸೇಮ್ ನಮಗೆ ಇದೇ ಕಲರ್ದು ಸಿಗೋದು ಕಷ್ಟ ಆಗುತ್ತೆ. ಆವಾಗ ನೋಡಿ ಈ ರ್ಯಾಪರ್ ಮೇಲೆ ಈ ಥರ ನಂಬರ್ ಇರುತ್ತೆ, ಇದನ್ನು ಡೈರೆಕ್ಟಾಗಿ ಇದನ್ನು ಹೋಗಿ ತೋರಿಸ್ಬಿಟ್ರೆ ನಿಮಗೆ ಕರೆಕ್ಟ್ ಎಕ್ಸಾಕ್ಟ್ ಇದೇ ಕಲರ್ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನು ನೋಡಿ ಈ ಥರ ಮಾಡಿ ಇದ್ರ ಒಳಗಡೆ ಇಟ್ಬಿಟ್ರೆ ಆಯಿತು. ನೆಕ್ಸ್ಟ್ ನೋಡಿ, ಹಾಗೆ ಸಿಲ್ಕ್ ಥ್ರೆಡ್ ಆದಮೇಲೆ ನೆಕ್ಸ್ಟ್ ಬೇಕಾಗಿರೋದು ಜರಿ ಥ್ರೆಡ್. ಕುಚ್ಚನ್ನು ಕಟ್ಟೋದಕ್ಕೆ ನಮಗೆ ಜರಿ ಥ್ರೆಡ್ ಬೇಕಾಗುತ್ತೆ. ನಾನು ಈ ಥರ ಜರಿ ಥ್ರೆಡನ್ನು ಬಳಸ್ತಾ ಇದ್ದೀನಿ. ಇದನ್ನು ನಾವು ಈ ಥರ ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡು ಕುಚ್ಚನ್ನು ಕಟ್ಟೋದ್ರಿಂದ ಕುಚ್ಚು ಕಟ್ಟೋದು ಬೇಗ ಕಂಪ್ಲೀಟ್ ಆಗುತ್ತೆ. ಒಂದು ವೇಳೆ ಜರಿ ಥ್ರೆಡ್ ನಿಮಗೆ ಹೈಲೈಟಾಗಿ ಕಾಣಿಸ್ಬೇಕಂದ್ರೆ 4 ಎಳೆ ಪೋಣಿಸ್ಕೊಳ್ಳಿ. ಸ್ವಲ್ಪ ಇದ್ದರೆ ಸಾಕು ಅಂದರೆ 2 ಎಳೆ ಪೋಣಿಸ್ಕೊಂಡು ನೀವು ಮಾಡ್ಬೋದು. ಹಾಗೆ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಬಳಸ್ತಾ ಇದ್ದೀನಿ. ಇದರಿಂದ ಕಟ್ ಮಾಡೋದ್ರಿಂದ ಕುಚ್ಚು ನೀಟಾಗಿ ಕಟ್ ಆಗುತ್ತೆ. ಹಾಗೆ ಕುಚ್ಚನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಫ್ಯಾಬ್ರಿಕ್ ಗ್ಲೂವನ್ನು ಬಳಸ್ತಾ ಇದ್ದೀನಿ. ಜಾಸ್ತಿ ಜನ ಕಮೆಂಟ್ ಮಾಡ್ತಾ ಇದ್ರಿ, ಯಾವ ಗ್ಲೂವನ್ನು ಬಳಸ್ತೀರಾ, ಯಾವ ಥ್ರೆಡ್ಡನ್ನು, ಯಾವ ಜರಿ ಥ್ರೆಡ್ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಹಾಗೆ ಕುಚ್ಚು ರೆಡಿ ಮಾಡೋದು ಕೂಡ ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಹಾಗೆ ಸೀರೆಗೆ ಹೋಲ್ ಮಾಡೋದಕ್ಕೆ ನಾನು ಕ್ರೋಶಾ ನೀಡಲನ್ನು ಬಳಸ್ತಾ ಇದ್ದೀನಿ. ಜಾಸ್ತಿ ಜನ ಕ್ರೋಶಾ ನೀಡಲ್ಲು ಯಾವುದನ್ನು ಬಳಸ್ತೀರಿ ಅಂತ ಕೇಳ್ತಾ ಇದ್ರಿ. ನಂಬರು ಹೋಲ್ ಮಾಡೋದಕ್ಕೆ ನಂಬರ್ ಏನು ಬೇಕಾಗಿರೋದಿಲ್ಲ. ಯಾವುದಾದ್ರೂ ಒಂದು ನೀಟಾಗಿರುವಂತಹ ಸೂಜಿಯಿಂದ ಅಥವಾ ದಪ್ಪವಾಗಿರುವಂತಹ ಸೂಜಿಯಿಂದ ನೀವು ಹೋಲನ್ನು ಮಾಡ್ಕೋಬೋದು. ಇದರಿಂದ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಹೋಲ್ ಬೀಳುತ್ತೆ ಅಂತೆ, ಅಷ್ಟೇ, ಮತ್ತೇನಿಲ್ಲ. ಇದನ್ನು ಕ್ರೋಶಾ ಡಿಸೈನ್ಗೆ ನಾವು ಎಕ್ಸಾಕ್ಟ್ ನಂಬರ್ ಆಗಿ ಬಳಸ್ಕೋಬೋದು, ಇದೇ ನಂಬರ್ ಅಂತ. ಹೋಲ್ ಮಾಡೋದಕ್ಕೆ ಯಾವುದಾದ್ರೂ ಸೂಜಿ ಇದ್ರೂ ನಡೆಯುತ್ತೆ, ಯಾವುದಾದ್ರೂ ಚೂಪಾಗಿರುವಂತಹ ಡಬ್ಬಣದ ಸಹಾಯದಿಂದ ಕೂಡ ನೀವು ಹೋಲನ್ನು ಮಾಡ್ಕೋಬೋದು. ಕುಚ್ಚು ನಾನಿವಾಗ 120 ಕುಚ್ಚು ರೆಡಿ ಮಾಡ್ಕೋತೀನಿ. ನೋಡಿ, ಮೊದಲು ಈ ಥರ ಇದಕ್ಕೆ ಈ ಥರ ಗಂಟೆ ಇರುತ್ತಲ್ಲ, ಇದನ್ನ ಈ ಥರ ತೆಗೆದು ನಾನಿಲ್ಲಿ ಈ ಥರ ಕಾರ್ಡ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕಳ ರೈಟಿಂಗ್ ಪ್ಯಾಡ್ ಇರ್ಬೋದು, ಇಲ್ಲಾಂದರೆ ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡ್ ಇರ್ಬೋದು, ಅದಕ್ಕೆ ನೀವು ಮಾಡ್ಕೋಬೋದು. ಇನ್ನೂ ಒಂದು ಸೀರೆಗೆ ಆಗೋಷ್ಟು ಉದ್ದ ಬೇಕು ಅಂದರೆ ಕಾಲಿಂದ ಮಾಡೋದು ಉದ್ದವಾಗಿ ಯಾವ ಥರ ಅಂತ ತೋರಿಸಿದ್ದೀನಿ. ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಓಕೆ, ಇವಾಗ 120 ದಾರ ಮಾಡೋದು ಯಾವ ಥರ ಅಂದರೆ, ಒಂದು ವೇಳೆ ಸೇಮ್ ಕಲರ್ 2 ದಾರ ಇದ್ದರೆ 60 ಸಲ ಸುತ್ಕೊಳ್ಳಿ, 3 ಇದ್ದರೆ 40 ಸಲ ಸುತ್ಕೊಳ್ಳಿ. ಈ ಥರ ನೀವು ಮಾಡ್ಕೋಬೋದು. ನನ್ನ ಹತ್ರ ಈಗ ಸಿಂಗಲ್ ಇರೋದ್ರಿಂದ ನಾನು 120 ಸಲ ಇದಕ್ಕೆ ಸುತ್ಕೋತೀನಿ. ನೋಡಿ, ಈ ಥರ ಮೊದಲು ಈ ಥರ ಇಟ್ಕೊಂಡು ಈ ಥರ ಸುತ್ಕೋಬೇಕು. ಈ ಥರ ನಾನೀಗ 120 ಸಲ ಸುತ್ಕೋತೀನಿ. ಈ ಥರ ಸುತ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ಕೊಡ್ತೀನಿ ನಿಮಗೆ. 120 ಸಲ ಕಂಪ್ಲೀಟ್ ಆಗಿದೆ. ಇದನ್ನ ಇವಾಗ ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡಿಕೊಂಡು ಒಂದು ವೇಳೆ ನೀವು ನೀಡಲ್ಗೆ ಪೋಣಿಸ್ಕೋತೀನಿ ಅಂದರೆ ಪೋಣಿಸ್ಕೋಬೋದು. ಈ ಥರ ಬಿಗ್ಗ ಇರುವಂತಹ ನೀಡಲ್ ಇರುತ್ತಲ್ಲ, ನೋಡಿ ಇಲ್ಲಿ ಪೋಣಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಬೇಕಿದ್ದರೆ ಇದನ್ನು ಸಮವಾಗಿ ತಗೊಂಡು ನೀಡಲ್ ಒಳಗಡೆ ಹಾಕ್ಕೋಬೋದು. ಈ ಥರ ಏನಾದರೂ ಪೋಣಿಸ್ಕೋತೀನಿ ಅಂದರೆ ನೀವು 60 ಎಳೆ ಪೋಣಿಸ್ಕೋಬೇಕಾಗತ್ತೆ. ಯಾಕಂದರೆ ಈ ಸೂಜಿಯಲ್ಲಿ ಹಾಕಿದಾಗ ಈ ಥರ ಡಬಲ್ ಆಗುತ್ತಲ್ಲ, ಆವಾಗ 60 ಪೋಣಿಸ್ಕೊಂಡು ಡಬಲ್ ಮಾಡ್ಕೋಬೋದು. ನಮಗೆ ಒಂದು ವೇಳೆ ಬೇಬಿ ಕುಚ್ಚು ಹಾಕೋದಕ್ಕೆ ಈ ಥರ ಚೂಪಾಗಿ ಬೇಕು ಅಂದರೆ ಈಗ ನಾನು ತೋರಿಸ್ತೀನಲ್ಲ, ಈ ಥರ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೋಬೇಕಾಗತ್ತೆ. ಥ್ರೆಡ್ ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡು ಗಮ್ಮನ್ನು ಹಚ್ಚಿ ಅದನ್ನು ಚೂಪಾಗಿ ಮಾಡ್ಕೋಬೇಕು. ಈ ಥರ ಗಮ್ಮನ್ನು ಹಾಕಿ ನೀಟಾಗಿ ಚೂಪಾಗಿ ಮಾಡ್ಕೊಳ್ಳಿ. ಇದು ಕಂಪ್ಲೀಟಾಗಿ ಒಣಗಿದ ಮೇಲೆ ನಾವು ಇದನ್ನು ಯೂಸ್ ಮಾಡಬೇಕು. ನೋಡಿ, ಈ ಥರ ಮಾಡಿಕೊಂಡು ಅದು ಒಣಗಿದ ಮೇಲೆ ಗಟ್ಟಿ ಆಗುತ್ತಲ್ಲ, ಆವಾಗ ಕುಚ್ಚು ಹಾಕೋದಕ್ಕೆ ತುಂಬ ಸುಲಭವಾಗಿ ನಾವು ಹಾಕ್ಕೋಬೋದು.
ಈ 2 ಕುಚ್ಚುಗಳನ್ನೀಗ ಬಳಸ್ಕೊಂಡು ಡಿಸೈನ್ಸ್ಗಳನ್ನು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ನಾನಿವಾಗ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀವೇನಾದರೂ ಸೀರೆಗೆ ಮಾಡ್ತಾಯಿದ್ರೆ ಮೆಜರ್ಮೆಂಟ್ ಟೇಪಿಂದ ಮೊದಲೇ ಒಂದು ಕುಚ್ಚಾದಮೇಲೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬೆರಳಳತೆಯಿಂದ ಕೂಡ ನೀವು ಮಾಡ್ಕೋಬೋದು. ಬೆರಳಳತೆಯಿಂದ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಮೊದಲು ನೋಡಿ, ಈ ಥರ ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೊಳ್ಳಿ. ಸೀರೆಗೆ ಈ ಥರ ಹೋಲ್ ಹಾಕಬೇಕು. ನಾನಿಲ್ಲಿ ಹೆಂಚಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಬಾರ್ಡರ್ಗೆ ನೀವು ಸೀರೆಗೆ ಪೀಕೋ ಮಾಡಿರ್ತಾರಲ್ಲ ಅಲ್ಲಿ ನೀವು ಮಾಡ್ಕೋಬೋದು. ಇವಾಗ ನೋಡಿ, ನಾನು 120 ಕುಚ್ಚು ತೊಗೊಂಡಿದ್ದೀನಲ್ಲ, ಇದನ್ನು ಚೂಪಾಗಿ ಮಾಡ್ಕೊಂಡಿದ್ದೆ ನೋಡಿ. ಈ ಥರ ಸಲೀಸಾಗಿ ಬಂದುಬಿಡುತ್ತೆ. ಇವಾಗ ಇದು ಡಬಲ್ ಮಾಡಿಕೊಂಡಾಗ 240 ಕುಚ್ಚು ರೆಡಿ ಆಗುತ್ತೆ. ಈ ಥರ ಒಂದು ಬೀಡನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಬೀಡ್ ಹಾಕಿ ಇದನ್ನು ಈ ಥರ ಇಟ್ಕೊಳ್ಳಿ. ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ಲು ಬ್ಯಾಕ್ ಸೈಡಿಂದ ಮುಂದೆ ತರಬೇಕು. ಸ್ವಲ್ಪ ಜರಿ ಥ್ರೆಡ್ಡು ಹಾಗೆ ಬಿಟ್ಕೊಳ್ಳಿ. ನೋಡಿ, ಇದಿದೆ ಅಲ್ಲ, ಇದನ್ನ ಈ ಕಡೆ ತಗೊಂಡು ಸೂಜಿಯಲ್ಲಿರೋದು ಈ ಸೈಡ್ ಹೋಗಲಿ, ಈ ಕಡೆ. ಇವಾಗ ಇದನ್ನು ಈ ಥರ ಮಾಡಿಕೊಂಡು ಇಲ್ಲಿ ಈ ಥರ ಲಾಕ್ ಹಾಕಬೇಕು. ಇದನ್ನು ಜಾಸ್ತಿ ಜನ ನನಗೆ ಕೇಳ್ತಾ ಇದ್ರಿ ಯಾವ ಥರ ಹಾಕೋದು ಅಂತ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಈ ಥರ ತಗೊಂಡು ಈ ಥರ ಎಳ್ಕೋಬೇಕು. ಅದಾದಮೇಲೆ 1-2 ರಿಂದ 3 ಸಲ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಕೆಳಗಡೆ, ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಓಕೆ, ಇವಾಗ ನೋಡಿ, ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ಉದ್ದ ಬಿಟ್ಕೊಂಡಿದ್ದೀನಿ. ಶಾರ್ಟ್ ಬೇಕಿದ್ದರೂ ಕೂಡ ನೀವು ಮಾಡ್ಕೋಬೋದು. ಇದಕ್ಕೆ 300 ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ಈ ಥರ ಬೆರಳಳತೆಯಿಂದ. ಈಗ ನೆಕ್ಸ್ಟು ಈ ಥರ ಹೆಬ್ಬಟ್ಟನ್ನು ಇಟ್ಕೊಂಡು ಮತ್ತೆ ಈ ಥರ ಹೋಲ್ ಮಾಡಿ ಕಂಟಿನ್ಯೂ ಆಗಿ ನೀವು ಸೀರೆಗೆ ಕುಚ್ಚನ್ನು ಕಟ್ಕೋಬೋದು. ನಾನಿಲ್ಲಿ ಒಂದು ಡಿಸೈನು ಒಂದೇ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಸೆಕೆಂಡ್ ಡಿಸೈನ್ ತೋರಿಸ್ತೀನಿ. ನೋಡಿ, ಇನ್ನೊಂದು ರೆಡಿ ಮಾಡ್ಕೊಂಡಿದ್ನಲ್ಲ, ಇದನ್ನು ಕೂಡ 127 ತೊಗೊಂಡಿದ್ದೀನಿ. ಈ ಥರ ಮೇಲ್ಗಡೆ ತರಬೇಕು. ಸಿಂಪಲ್ ಆಗಿ ನಮಗೆ ಕುಚ್ಚು ಬೇಕು, ಈಗಷ್ಟೇ ಕಲಿತಾ ಇದ್ದೀನಿ ಅಂದರೆ ಈ ಥರ ಡಿಸೈನ್ಸ್ಗಳನ್ನು ಮೊದಲು ನೀವು ಟ್ರೈ ಮಾಡಿ. ಅದಾದಮೇಲೆ ಈಸಿಯಾಗಿ ಕುಚ್ಚುಗಳನ್ನು ನೀವು ಕಟ್ಕೋಬೋದು. ಈ ಥರ ಇಟ್ಕೊಂಡು ಬ್ಯಾಕ್ ಸೈಡಿಂದ ಸೂಜಿಯನ್ನು ಈ ಥರ ತಂದು ಈ ಥರ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 1-2 ಸಲ ಸುತ್ಕೋಬೇಕಾಗುತ್ತೆ. ಒಂದೆರಡು ಸಲ ಸುತ್ಕೊಂಡ್ಮೇಲೆ ಕರೆಕ್ಟಾಗಿ ಮಿಡಲ್ನಲ್ಲಿ ನೀಡಲ್ಲು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತರಬೇಕು. ಇವಾಗ ಇದಕ್ಕೆ ಒಂದು 3 mm ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಈ ಬೀಡನ್ನು ಹಾಕಿ ಮತ್ತೆ ಸೇಮ್ ಪ್ಲೇಸ್ಗೆ ಈ ಥರ ಬ್ಯಾಕ್ ಸೈಡ್ ತೊಗೊಂಡೋಗ್ತೀನಿ ನೀಡಲ್ಲು. ಬೀಡು ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ 1-2 ಸಲ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಮೇಲ್ಗಡೆಯಿಂದ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು. ಬಿಗಿನರ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಕುಚ್ಚು ಇವಾಗ ಉದ್ದ ಎಷ್ಟು ಬೇಕು ನಿಮಗೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೂ ಕೂಡ 300 ಇಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ಥರ್ಡ್ ಡಿಸೈನು, ಇದು ಕೂಡ ಅಷ್ಟೇ. ನಿಮಗೆ ಹತ್ರ ಬೇಕಿದ್ದರೆ ಹತ್ರ ಮಾಡ್ಕೋಬೇಕು, ದೂರ ಬೇಕಂದರೆ ದೂರ ಕೂಡ ಮಾಡ್ಕೋಬೋದು. ಇದನ್ನ ಈ ಥರ ತಂದು ಇದಕ್ಕೆ ಒಂದು ರಿಂಗ್ ಬೀಡನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಸ್ಕ್ವೇರ್ ಶೇಪ್ ಬೀಡ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಈ ಥರ ಕರೆಕ್ಟಾಗಿ ನೋಡ್ಕೊಂಡಿಟ್ಕೊಳ್ಳಿ. ಕುಚ್ಚು ಎಷ್ಟು ಉದ್ದ ಬೇಕೋ ಮೊದಲೇ ನೋಡ್ಕೊಂಡಿಟ್ಕೊಂಡಿರಬೇಕು. ಬ್ಯಾಕ್ ಸೈಡಿಂದ ನೀಡಲ್ ತಂದು ಜರಿ ಥ್ರೆಡ್ಡು ಸ್ವಲ್ಪ ಕೈಲಿ ಹಾಗೆ ಇಟ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ 1-2 ರಿಂದ 3 ಸಲ ಸುತ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೇನೆ ಒಂದು ಬೀಡನ್ನು ಹಾಕ್ತಾ ಇದ್ದೀನಿ. ಬೀಡು ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ.
ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಈ ಥರ ಇಟ್ಕೋಬೇಕು. ನಮ್ಮ ಎಡಗೈನ ಬೆರಳಿಂದ ಟೈಟಾಗಿ ಇಟ್ಕೊಂಡು ಇದಕ್ಕೆ ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಅದಾದಮೇಲೆ ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ರಿಂಗ್ ಬೀಡ್ ಇದೆಯಲ್ಲ, ಇದನ್ನು ಈ ಥರ ಮುಂದ್ಗಡೆ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ನೀವು ಪಲ್ಲು ಕಲರ್ ಮತ್ತು ಬಾಡಿ ಕಲರನ್ನು ಬಳಸ್ಕೊಂಡು ಕುಚ್ಚುಗಳನ್ನು ಕಟ್ಟಿ. ನೆಕ್ಸ್ಟು ಫೋರ್ತ್ ಒನ್ನು ಮೊದಲು ಈ ಥರ ಹೋಲ್ ಮಾಡ್ಕೊಳ್ಳಿ. ಅದಾದಮೇಲೆ ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚನ್ನು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತಗೊಂಡು ಬನ್ನಿ. ಹೋಲು ಕರೆಕ್ಟಾಗಿ ಬಿದ್ದಿಲ್ಲ ಅಂದರೆ ಕೆಲವೊಂದು ಸಲ ಬರೋದಿಲ್ಲ. ಮೊದಲು ಹೋಲನ್ನು ನೀವು ನೀಟಾಗಿ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಮಾಡ್ಕೊಂಡಿರುವಂತಹ ಕುಚ್ಚು ಕೂಡ ಇದು ಕಂಪ್ಲೀಟಾಗಿ ಒಣಗಿರಬೇಕು. ಒಂದು ವೇಳೆ ಸ್ವಲ್ಪ ಹಸಿ ಇದ್ರೂ ಕೂಡ ಬರೋದಿಲ್ಲ. ಇವಾಗ ನಾನು ಇದಕ್ಕೆ ಈ ಥರ ಒಂದು ಬೀಡನ್ನು ಹಾಕ್ತಾಯಿದ್ದೀನಿ. ಹೋಲ್ ದೊಡ್ಡದಾಗಿರುವಂತಹ ಬೀಡ್ ತಗೊಂಡಿದ್ದೀನಿ. ಇಲ್ಲಿ ನಿಮಗೆ ಕುಚ್ಚು ಉದ್ದ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಅದಾದಮೇಲೆ ಈ ಸೂಜಿಯನ್ನು ಮುಂದ್ಗಡೆ ತಂದು ಸ್ವಲ್ಪ ಜರಿ ಥ್ರೆಡ್ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ 3ರಿಂದ 4 ಸಲ ಜರಿ ಥ್ರೆಡ್ಡು ಕುಚ್ಚಿಗೆ ಸುತ್ಕೋಬೇಕು. ನೆಕ್ಸ್ಟ್ ಬ್ಯಾಕ್ ಸೈಡಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು. ಈಗ ಕುಚ್ಚು ಉದ್ದ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇನ್ನೊಂದೇನೆಂದರೆ ಫಸ್ಟು ಒಂದು ಕುಚ್ಚು ಹಾಕ್ಕೊಂಡಿರ್ತೀರಲ್ಲ ಸೀರೆಗೆ, ಅದು ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿರ್ತೀರೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಉದ್ದಕ್ಕೆ ನೀವು ಕುಚ್ಚನ್ನು ಕಟ್ ಮಾಡಬೇಕಾಗತ್ತೆ. ನೆಕ್ಸ್ಟು 5th ಒಂದು ಡಿಸೈನು. ಮೊದಲು ಈ ಥರ ಕ್ರೋಶಾ ನೀಡಲಿಂದ ಹೋಲನ್ನು ಮಾಡ್ಕೋತೀನಿ. 120 ಎಳೆ ಇರುವ ಕುಚ್ಚನ್ನು ಕೆಳಗಡೆಯಿಂದ ಈ ಥರ ಮೇಲ್ ತಗೊಂಡು ಬನ್ನಿ. ಇದಕ್ಕೆ ನಾನು ಒಂದು ಸ್ಕ್ವೇರ್ ಶೇಪ್ ಇರುವಂತಹ ಬೀಡನ್ನು ಹಾಕ್ತೀನಿ. ಈ ಬೀಡನ್ನು ಹಾಕಿ ಕುಚ್ಚು ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದ ನೋಡ್ಕೊಳ್ಳಿ. ಈ ಡಿಸೈನ್ಗೆ ಸ್ವಲ್ಪ ಕುಚ್ಚು ಉದ್ದನೇ ಬೇಕಾಗುತ್ತೆ. ಈ ಥರ ಇಟ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ತಂದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3ರಿಂದ 4 ಸಲ ಜರಿ ಥ್ರೆಡ್ಡು ಕುಚ್ಚಿಗೆ ಸುತ್ಕೊಳ್ಳಿ. ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಈಗ ಕುಚ್ಚು ಸ್ವಲ್ಪ ಉದ್ದಕ್ಕೆ ನಾನು ಕಟ್ ಮಾಡ್ಕೋತೀನಿ. ನೋಡಿ ಇಷ್ಟು, ಇದರ ಡಬಲ್ ಇದರಿಂದ 1.5 ಆಗುತ್ತೆ ಅಷ್ಟು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇದೇ ಬೀಡ್ಗೆನೆ ಕರೆಕ್ಟಾಗಿ ಈ ಥರ ಮುಂದ್ಗಡೆ ಪಾರ್ಟಿಗೆ ತಗೋತಾ ಇದ್ದೀನಿ. ಅಪೋಸಿಟ್ ಕಲರ್ನಲ್ಲಿ ಮಾಡ್ಕೊಳ್ಳಿ. ನಾನೀಗ ಯಾವ ಥರ ತೋರಿಸ್ತಿದ್ದೀನೋ ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ. ಆ ಕಡೆ ಈ ಕಡೆ ಸ್ವಲ್ಪ ಯೆಲ್ಲೋ ಕಲರ್ ಕಾಣಿಸ್ತಾ ಇರಬೇಕು. ಮಿಡಲ್ನಲ್ಲಿ ಪಿಂಕ್ ಕಲರ್ ಕರೆಕ್ಟಾಗಿ ಬರಲಿ. ಅದಾದಮೇಲೆ ನೀಡಲ್ ಬ್ಯಾಕ್ ಸೈಡಿಂದ ತಂದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಸುತ್ಕೊಳ್ಳಿ. ಬೇಕು ಅಂದರೆ ಇಲ್ಲಿ ಒಂದು ಬೀಡ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಬೇಡ ಅಂದರೆ ಈಗ ನಾನು ತೋರಿಸಿದ್ದೀನಲ್ಲ ಹಾಗೆ ಹಾಕ್ಕೋಬೋದು. ಈಗ ಬ್ಯಾಕ್ ಸೈಡಿಂದ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ತೀನಿ. ಕುಚ್ಚು ಬ್ಯಾಕ್ ಸೈಡ್ದು ಉದ್ದ ಎಷ್ಟಿರುತ್ತೋ ನೋಡಿಕೊಂಡು ಕಟ್ ಮಾಡಿ. ನೋಡಿ ಈ ಥರ ಬರುತ್ತೆ. ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ ಮಾಡಿಕೊಡಿ ಅಂತ ಕೇಳಿದಾಗ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ 400 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ 5 ಡಿಸೈನ್ಗಳು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ. ಸಿಂಪಲ್ ಆಗಿದೆ, ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು 5 ಡಿಸೈನ್ಗಳನ್ನು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಬಿಗಿನರ್ಸ್ಗೆ ಅಂತ ಸಿಂಪಲ್ ಆಗಿ ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ 5 ಡಿಸೈನ್ಗಳಿಗೂ 250ಇಂದ 350ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ.
ಈ ಒಂದು ವಿಡಿಯೋ ನೋಡಿದರೆ ಸಾಕು 5 ಸೀರೆಗಳಿಗೆ ನೀವೇ ಕುಚ್ಚುಗಳನ್ನು ಕಟ್ಕೋಬೋದು. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.